ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಹೊಡತಿ ಭಾಗ 2. ಪ್ರಿನ್ಸಿಪಲ್ ರಮಣನನ್ನು ಎಕನಾಮಿಕ್ಸ್ ಲೆಕ್ಚರರ್ ಎಂದಾಗ ರಾಧಾಳಿಗೆ ಆಶ್ಚರ್ಯದ ಜೊತೆಗೆ ಬೇಸರವೂ ಆಗಿತ್ತು. ಹೆಂಗಪ್ಪ ಇವನ್ ಮೇಲೆ ಕೋಪ ತೀರಿಸ್ಕೊಳ್ಳಿ, ನಾನು ಇರಲಿ ನೋಡ್ಕೊಳ್ತೀನಿ, ದೇವರು ಅದಕ್ಕೂ ಒಂದು ದಾರಿ ಇಟ್ಟಿರ್ತಾನೆ ಎಂದ್ಕೊಂಡಿದ್ಲು. ಪ್ರಿನ್ಸಿಪಲ್ ಕ್ಲಾಸ್ನ ರಮಣ್ಗೆ ವಹಿಸಿ ಅಲ್ಲಿಂದ ಹೊರಟು ಹೋಗಿದ್ದರು. ರಮಣ್ ತನ್ನ ಪರಿಚಯ ಇನ್ನೊಮ್ಮೆ ಮಾಡಿಕೊಂಡು ಅಟೆಂಡೆನ್ಸ್ ಬುಕ್ ತೆಗೆದುಕೊಂಡು ಹೆಸರು ಓದುತ್ತೀನಿ, ಯಾರ ಹೆಸರೋ ಅವರು ಎದ್ದು ನಿಂತ್ಕೊಳ್ಳಿ, ನನಗೂ ನಿಮ್ಮ ಪರಿಚಯ ಆಗುತ್ತೆ. ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಎಂದಿದ್ದ. 50-60 ಜನರಿರುವ ಕ್ಲಾಸ್ ಅದು. ಅವನ ಕಣ್ಣಿಗಿನ್ನೂ ಕೊನೆಯ ಬೆಂಚಿನಲ್ಲಿ ಕುಳಿತ ರಾಧಾ ಕಂಡಿರಲಿಲ್ಲ. ಒಬ್ಬೊಬ್ಬರದೇ ಹೆಸರು ಓದಿ ಹೇಳಿದವ ತಲೆ ಎತ್ತಿ ಅವರ ಮುಖ ನೋಡುತ್ತಿದ್ದ. ರಾಧಾ ಜೋಶಿ ಎಂದಾಗ ಮುಖ ಕೆಂಪಗೆ ಮಾಡಿಕೊಂಡು ಎದ್ದು ನಿಂತವಳನ್ನು ನೋಡಿದ ರಮಣನಿಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು. ತಗಲಾಕೊಂಡ್ಲು ಎಂದುಕೊಂಡವನಿಗೆ ಮೀಸೆಯ ಅಡಿಯಲ್ಲಿ ಕಿರುನಗೆ ಮೂಡಿದ್ದು ರಾಧಾಳ ಗಮನಕ್ಕೆ ಬಂದು ಮತ್ತಷ್ಟು ಕೋಪ ಹೆಚ್ಚಿಸಿತ್ತು. ಕಾಲೇಜಲ್ಲಿ ತಾನೇ ಇವನನ್ನು ಫೇಸ್ ಮಾಡಬೇಕಾಗಿರೋದು, ಹೆಂಗೋ ಮ್ಯಾನೇಜ್ ಮಾಡಿದರೆ ಆಯಿತು ಎಂದು ಸಮಾಧಾನಗೊಂಡಳು. ರಮಣ್ ಇನ್ನೂ ಅವಳದ್ದೇ ಮನೆಯಲ್ಲಿ ಉಳಿಯುತ್ತಾನೆ ಎಂಬ ಕಿಂಚಿತ್ತೂ ಅರಿವಿಲ್ಲದೆ ಅಂದಿನ ಕ್ಲಾಸಲ್ಲೆಲ್ಲ ಮುಗಿಸಿಕೊಂಡು ಮನೆಗೆ ಹೋದಾಗ ರಮಣ್ ಪಟ್ಟಾಗಿ ಕುಳಿತು ಅನುಪಮ ಮಾಡಿಕೊಟ್ಟ ಕಾಫಿ ಕುಡಿಯುತ್ತಾ ಕುಳಿತಿದ್ದ. ರಾಧಾ ಅವನನ್ನು ತನ್ನ ಮನೆಯಲ್ಲಿ ನೋಡಿದ್ದೇ ಮತ್ತೆ ಹುರಿದುಕೊಂಡು ಬಿದ್ದಿದ್ದಳು. ಆದರೂ ಇಲ್ಲದ ನಗುವನ್ನು ತಂದುಕೊಂಡು, ಏನು ಸರ್, ನಮ್ಮನೆಯವರೆಗೂ ಬಂದಿದ್ದೀರಾ ಎಂದಿದ್ದಳು. ಅನುಪಮ, ನಿಮ್ಮದೇ ಕಾಲೇಜ್ ಲೆಕ್ಚರರಂತೆ ಇವರು ಅಂದರು. ರಮಣ್, ಕಾಲೇಜು ಏನಂತೂ, ಇಲ್ಲಿಗೆ ನಾನು ಎಕನಾಮಿಕ್ಸ್ ಹೇಳೋಕ್ಕೆ ಹೋಗಬೇಕು ನಾಳೆಯಿಂದ ಎಂದು ಮತ್ತದೇ ವ್ಯಂಗ್ಯ ನಗು ಅನ್ನಕ್ಕಾಗ ರಾಧಾಳಿಗೆ ಮೈಯೆಲ್ಲ ಹುರಿದು ಹೋಗಿತ್ತು. ಅಮ್ಮ ಕೈಕಾಲು ತೊಳೆದುಕೊಂಡು ಬರ್ತೀನಿ, ಕಾಫಿ ಕೊಡು ಎಂದು ಹೇಳಿ ಹೊರಟಾಗ ಅನುಪಮ, ಒಳ್ಳೆಯದಾಯಿತು, ನಂಗಂತೂ ತಲೆ ಬಿಸಿ ಆಗಿರ್ತಿತ್ತು, ಬೇಡ ಅಂದರೂ ಆ ಕಾಲೇಜ್ ಸೇರಿಕೊಂಡಿದ್ದಾಳೆ, ಪುಂಡು ಪೋಖ್ರಿಗಳ ದೇವಸ್ಥಾನ ಅಂತೆ ಆ ಕಾಲೇಜು, ನಡಿಬಾರ್ದೆಲ್ಲ ನಡೆಯುತ್ತೆ, ಡ್ರಗ್ಸ್ ಹಾವಳಿ ಬೇರೆ ಇದೆಯಂತೆ, ನೀನಾದರೂ ಒಂದು ಕಣ್ಣು ಇಟ್ಟಿರಪ್ಪ ಎನ್ನುವುದು ಅವಳ ಕಿವಿಗೆ ಬಿದ್ದಾಗ ತಿರುಗಿ ವಾಪಸ್ ಬಂದು ಒಂದೇನು 2 ಕಣ್ಣು ಇಡ್ತಾರೆ ಎಂದಾಗ ರಮಣನಿಗೆ ಅವಳ ಮಾತಿನ ಅರ್ಥವಾಗಿತ್ತು. ಅವಳ ಹಿಂದೆಯೇ ಹೋಗಿ ಸಣ್ಣದಾಗಿ ಪಿಸುಗುಟ್ಟಿದ್ದ. ನೀನೇನು ದೊಡ್ಡ ಫಿಗರ್ ಅಂದ್ಕೊಂಡಿದ್ದೀಯಾ, ಮೂತಿ ನೋಡ್ಕೊ ಕನ್ನಡೀಲಿ, ಗೂಬೆ, ಸೈಡ್ ಸರಿಯೇ ಕೊಳ್ಳಿ ಎಂದು ಮತ್ತೆ ಅವಳನ್ನು ತಳ್ಳಿಕೊಂಡು ಔಟ್ ಕಡೆಗೆ ನಡೆದಿದ್ದ. ರಾಧಾಗೆ ತಾಯಿಯಿಂದ ಅವನಿನ್ನೂ ಅಲ್ಲೇ ಇರುತ್ತಾನೆಂಬ ವಿಷಯ ತಿಳಿದಿದ್ದೇ ಹಣೆ ಚೆಚ್ಚಿಕೊಂಡಿದ್ದಳು. ಮುಂದೆ ತೂಗು ಮಂಚದಲ್ಲಿ ಕೂತು ಅಂತ ಜೇನು ಹೊಳೆಯಂತೆ ಸಿಹಿಯಾಗಿ ತೇಲಿ ಬಂದ ಸ್ವರ ರಮಣನ ನಿದ್ದೆಯಿಂದ ಹೊರ ಎಳೆದಿತ್ತು. ತಾನು ಬರಿಯ ಬನಿಯನ್ ಹಾಗೂ ಶಾರ್ಟ್ಸ್ನಲ್ಲಿರುವುದನ್ನು ಮರೆತ ರಮಣ್ ಚಿಕ್ಕ ಮಕ್ಕಳ ಹಾಗೆ ಕಣ್ಣು ಉಜ್ಜಿಕೊಳ್ಳುತ್ತಾ ಮನೆಯೊಳಗೆ ಬಂದಿದ್ದ ಕಾಫಿ ಕುಡಿಯಲು. ಹಾಡು ನಿಲ್ಲಿಸಿ ರಾಧಾ ಅವನನ್ನೊಮ್ಮೆ ನೋಡಿದ್ದಳು. ಕೆದರಿದ ಕ್ರಾಫ್, ಇನ್ನೂ ನಿದ್ದೆ ಮಂಪರಿನಲ್ಲೇ ಇದ್ದ ಮುಖ ಮುದ್ದಾಗಿ ಕಂಡಿತ್ತು. ಅವನ ಬನಿಯನ್ ಅವತಾರ ಅವಳನ್ನು ಅರಚಿಕೊಳ್ಳುವಂತೆ ಮಾಡಿತ್ತು. ಏನ್ರಿ ಇದು ನಿಮ್ಮ ಅವತಾರ, ಹೆಣ್ಣು ಮಕ್ಕಳಿರೋ ಮನೆ ಅಂತ ಗೊತ್ತಿಲ್ಲವಾ ಎಂದಾಗ ರಮಣ್ ಸರಿಯಾಗಿ ಎಚ್ಚರಗೊಂಡು ಎದೆಯನ್ನು 2 ಕೈಗಳಿಂದ ಮುಚ್ಚಿಕೊಂಡು ಓಡಿ ಹೋಗಿದ್ದ. ರಾಧಾ ನಕ್ಕು ಬಿಟ್ಟಿದ್ದಳು. ಕಾಲೇಜಿನಲ್ಲಿ ಪಾಠ ಶುರು ಮಾಡಿದ್ದ ಲಾಸ್ಟ್ ಬೆಂಚಿನಲ್ಲಿ ಕುಳಿತವಳು ಪಾಠ ಕೇಳುತ್ತಿದ್ದಾಳೋ ಇಲ್ಲವೋ ಎಂಬ ಅನುಮಾನ ಅವನಿಗೆ ಶುರುವಾಗಿತ್ತು. ಪೆನ್ನಲ್ಲಿ ಏನೋ ಗೀಚುವುದು, ಆ ಕಡೆ ಈ ಕಡೆ ನೋಡುವುದು ಮಾಡುತ್ತಿದ್ದವಳ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಮಾಡ್ತೀನಿ ಇವಳಿಗೆ ಎಂದುಕೊಂಡವನೇ ಯಾರೋ ಹುಡುಗನನ್ನು ಎಬ್ಬಿಸಿ LPG ಅಂದ್ರೇನು ಅಂತ ಒಮ್ಮೆಲೆ ಕೇಳಿದ ಪ್ರಶ್ನೆಗೆ ಆ ಹುಡುಗ ತಬ್ಬಿಬ್ಬಾಗಿದ್ದ. ಅದು ಸರ್, ಅದು LPG ಅಂದರೆ ಗ್ಯಾಸ್ ಸರ್, LPG ಸಿಲಿಂಡರ್ ಇಲ್ಲದೆ ಇದ್ದರೆ ಅಡುಗೆ ಮಾಡೋದು ತುಂಬ ಕಷ್ಟ, ಮೊದಲು ವರ್ಷಕ್ಕೆ 6 LPG ಅಂತ ರೂಲ್ಸ್ ಇತ್ತು, ಈಗ ಏನು ಮಾಡಿದ್ದೋರೋ ಗೊತ್ತಿಲ್ಲ ಎಂದು ತನ್ನ ತಲೆಯಲ್ಲಿರುವ ಬುದ್ಧಿಯೆಲ್ಲ ಉಪಯೋಗಿಸಿ ಹೇಳಿದಾಗ ಇಡೀ ಕ್ಲಾಸ್ ನಕ್ಕಿತ್ತು. ರಮಣ್, ಆಹಾಹಾ, ಅದೇನು ಓದಿ ಪಾಸ್ ಮಾಡಿಕೊಂಡು ಬಂದಿದ್ದೀರೋ ಕಾಣೆ, ನೀವೇಳಿ ಮಿಸ್ ರಾಧಾ ಎಂದಾಗ ಅವಳು ಬೇಕೆಂದೇ ಕೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡು, LPG ಎಂದರೆ ಲಿಬೇರಲಿಸಾಸನ್
ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಅಂತ ಹೇಳಿ ಜಯದ ನಗೆ ನಕ್ಕಾಗ ರಮಣ ಛೆ ಉತ್ತರ ಹೇಳಿಬಿಟ್ಟಳು ಕುಳ್ಳಿ. ಇಲ್ಲಾಂದ್ರೆ ಸರಿಯಾಗಿ ವಿಚಾರಿಸಿಕೊಳ್ತಾ ಇದ್ದೆ, ಆದರೂ ಬಿಡಬಾರ್ದು ಇವಳನ್ನ ಎಂದು ಅಲ್ಲು ಮಸೆದಿದ್ದ. ರಮಣ್ ನಂದನವನದ ಸದಸ್ಯರ ಮನೆಗೆದ್ದು ತನ್ನ ಸ್ಥಾನ ಗಟ್ಟಿಪಡಿಸಿಕೊಳ್ಳುತ್ತಿದ್ದದ್ದು ರಾಧಾಳಿಗೆ ನುಂಗಲಾರದ ತುತ್ತಾಗಿತ್ತು. ಕಾಲೇಜಿನಲ್ಲಿ ತಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ರಾಧಾ ತಪ್ಪಿಸಿಕೊಳ್ಳುವುದು ರಮಣನಿಗೆ ಸಹ್ಯವಾಗಿರಲಿಲ್ಲ. ಮನಸ್ಸು ಅವಳನ್ನು ಜಾಣೆ ಎಂದು ಒಪ್ಪಿಕೊಂಡಿದ್ದರೂ ಬುದ್ಧಿ ಮಾತ್ರ ಈ ಬಾಯ್ಬಡುಕಿಗೆ ಸರಿಯಾಗಿ ಮಾಡ್ತೀನಿ ಎಂದುಕೊಳ್ಳುತ್ತಿತ್ತು. ಯಾರ ಕ್ಲಾಸ್ ಅಟೆಂಡ್ ಮಾಡುತ್ತಾರೋ ಬಿಡುತ್ತಾರೋ, ಹುಡುಗಿಯರು ರಮಣ್ನ ಕ್ಲಾಸ್ ಮಾತ್ರ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಅದು ಪಾಠ ಕೇಳುವ ಆಸಕ್ತಿಯಿಂದಲ್ಲ, ಅವನನ್ನು ಬಾಯಿ ಬಿಟ್ಟುಕೊಂಡು 1 ಗಂಟೆ ನೋಡಬಹುದಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ಸತ್ಯವೇ ಆಗಿತ್ತು. ಅವನು ಸಹ ಪಾಠ ಚೆನ್ನಾಗಿಯೇ ಮಾಡುತ್ತಿದ್ದ, ಮಧ್ಯೆ ಮಧ್ಯೆ ಜೋಕ್ ಹೇಳಿ ನಗಿಸುತ್ತಿದ್ದ, ತಾನು ಕೂಡ ನಗುತ್ತಿದ್ದ. ದೀಪ್ತಿ ಮೊಣಕೈಯಲ್ಲಿ ರಾಧಾಳನ್ನು ತಿವಿದು ನೋಡೆ ಎಷ್ಟು ಚೆನ್ನಾಗಿ ನಗ್ತಾರೆ ಎಂದು ಹೇಳಿ ರಾಧಾಯಿಂದ ಒಗ್ಗಿಸಿಕೊಂಡಿದ್ದಳು. ರಮಣ್ ಕಣ್ಣುಗಳನ್ನು ಸರಿಯಾಗಿ ನೋಡಿದ ರಾಧಾಳಿಗೆ ಅವತ್ತು ಬಸ್ ಸ್ಟಾಪಿನಲ್ಲಿ ತಿನ್ನುವ ಹಾಗೆ ನೋಡಿಕೊಂಡು ಹೋಗಿದ್ದು ಈತನೇ ಎಂದು ಗೊತ್ತಾಗಿತ್ತು. ಅಂದು ಕ್ಯಾಂಟೀನ್ಗೆ ಟೀ ಕುಡಿಯಲು ಹೋದ ರಮಣನಿಗೆ ರಾಧಾ ಯಾವುದೋ ಹುಡುಗನ ಜೊತೆ ಕುಳಿತುಕೊಂಡಿದ್ದು ನೋಡಿ ಕುತೂಹಲ ಕೆರಳಿತ್ತು. ಪಕ್ಕದಲ್ಲೇ ಇದ್ದ ಸ್ಟೂಡೆಂಟ್ ಒಬ್ಬನನ್ನು ಕೇಳಿದಾಗ ಅವಳು ಕಿಶನ್ ಇಬ್ಬರು ಲವರ್ಸ್ ಎಂದಿದ್ದ. ಕಿಶನ್ನನ್ನು ನೋಡಿ ರಮಣ ತನ್ನಷ್ಟೇನೂ ಹ್ಯಾಂಡ್ಸಮ್ ಆಗಿಲ್ಲ ಎಂದುಕೊಂಡವನಿಗೆ ತನ್ನನ್ನೇಕೆ ಅವಳ ಜೊತೆ ಹೋಲಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಆಶ್ಚರ್ಯಗೊಂಡಿದ್ದ. ಅವನಿಗೆ ಮತ್ತೊಂದು ತಲೆಕೆಡಿಸಿದ ವಿಷಯವೇನೆಂದರೆ ರಾಧಾ ಕ್ಲಾಸಿನಲ್ಲೇ ಇರುವ ಅನಘ ರೆಪ್ಪೆ ಮಿಟುಕಿಸದೆ ಅವನನ್ನೇ ನೋಡುತ್ತಿದ್ದಳು. ಬೇರೆಯವರ ನೋಟದಲ್ಲೂ ಅವಳ ನೋಟದಲ್ಲೂ ಅಜಗಜಾಂತರ ವ್ಯತ್ಯಾಸ ಅವನಿಗೆ ಕಂಡುಬರುತ್ತಿತ್ತು. ದಿನವೂ ಅನಘಳ ನೋಟ ಅವನಿಗೆ ವಿಚಿತ್ರ ಎನಿಸಿ ತಲೆಬಿಸಿಯಾಗಿದ್ದರೂ ಅದಕ್ಕಿಂತ ಜಾಸ್ತಿ ಇಂದು ರಾಧಾಳನ್ನು ಬೇರೆಯವನ ಜೊತೆ ನೋಡಿದಾಗ ಮನಸ್ಸು ಏಕೋ ಚಡಪಡಿಸಿತ್ತು. ರಾಧಾ ಕಿಶನ್ ಇಬ್ಬರು ಜೋಡಿಗಳು ಎಂದು ತಿಳಿದ ಮೇಲೆ ರಮಣನಿಗೆ ಸ್ವಲ್ಪ ಕಸಿವಿಸಿ ಆದರೂ ಸಹ ಈ ಬಾಯ್ಬಡುಕಿ ಕೈಗೆ ಸಿಕ್ಕಾಕೊಂಡ ಬಕ್ರ ಯಾವಾಗ ಏನಾಗುತ್ತೋ ಎಂದು ಕಿಶನ್ ಸ್ಥಿತಿ ನೆನಪಿಸಿಕೊಂಡು ಮನದಲ್ಲೇ ನಕ್ಕಿದ್ದ. ಟೀ ಲೋಟ ಹಿಡಿದು ಅಲ್ಲೇ ಎದುರಿಗಿದ್ದ ಕುರ್ಚಿಯಲ್ಲಿ ಕುಳಿತು ನೆಪಮಾತ್ರಕ್ಕೆ ಅತ್ತಿತ್ತ ನೋಡುತ್ತಿದ್ದರೂ ಕಣ್ಣು ಮಾತ್ರ ಪದೇ ಪದೇ ರಾಧಾ ಕಿಶನ್ ಸುತ್ತವೇ ಸುತ್ತುತ್ತಿತ್ತು. ಕಿಶನ್ ಬೇಕು ಬೇಕೆಂದೇ ಮಾತು ಮಾತಿನಲ್ಲಿ ರಾಧಾಳ ಕೈ ಹಿಡಿಯುವುದು, ಕೆನ್ನೆ ಸವರಲು ಯತ್ನಿಸುತ್ತಿದ್ದ. ಅವಳು ಸರಿದುಕೊಳ್ಳುತ್ತಿದ್ದಳು. ಅದನ್ನೇ ನೋಡುತ್ತಿದ್ದ ರಮಣ್ ಪರವಾಗಿಲ್ಲ, ಸುತ್ತಮುತ್ತಲಿನ ಅರಿವು ಇದೆ ಈ ಪ್ರಾಣಿಗೆ ಎಂದುಕೊಂಡು ಎದ್ದು ಸ್ಟಾಫ್ ರೂಮಿಗೆ ಹೋಗಿದ್ದ. ಅಲ್ಲಿ ಅನಘ ತಲೆನೋವಿನಂತೆ ಪರಿಣಮಿಸಿದ್ದಳು. ಸರ್, ಅದು ಗೊತ್ತಾಗ್ತಿಲ್ಲ, ಇದು ಗೊತ್ತಾಗ್ತಿಲ್ಲ ಎಂದು ಕೇಳುವ ಡೌಟುಗಳಿಗೆಲ್ಲ ಸಮಾಧಾನದಿಂದಲೇ ಉತ್ತರಿಸಿದ್ದ. ಆದರೆ ಅವನು ಆಸಕ್ತಿಯಿಂದ ಹೇಳಿಕೊಡುತ್ತಿದ್ದರೆ ಅವಳು ಅವನನ್ನೇ ನೋಡುತ್ತಾ ನಿಂತುಕೊಳ್ಳುವುದು ಅವನಿಗೆ ಕಿರಿಕಿರಿಯಾಗುತ್ತಿತ್ತು. ಅವಳನ್ನು ಹೇಗೂ ಸಾಗು ಹಾಕುವಷ್ಟರಲ್ಲಿ ಸುಸ್ತಾಗಿ ಬಿಡುತ್ತಿದ್ದ. ತಿಂಗಳುಗಳು ಉರುಳಿದ್ದವು. ನಂದನವನದ ಮಗನಾಗಿ ಹೋಗಿದ್ದ ರಮಣ್ ಎಕನಾಮಿಕ್ಸ್ ಹೈಸ್ಕೂಲ್ ಕಾಲೇಜಿನಲ್ಲಿ ಕಾಮನ್ ಸಬ್ಜೆಕ್ಟ್ ಆಗಿದ್ದರಿಂದ ಮನೆಯ ಉಳಿದ ಮಕ್ಕಳು ಅವರಿಗೆ ತಿಳಿಯದೇ ಇರುವುದನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಪ್ರತಿ ಭಾನುವಾರ ಸುಭಾಷ್ ಜೊತೆ ಫುಟ್ಬಾಲ್ ಆಡುತ್ತಿದ್ದ. ಮನೆಯ ಹೆಂಗಸರಿಗೆ ಅಡುಗೆ ಮಾಡುವಾಗ ಸಹಾಯ ಕೂಡ ಮಾಡುತ್ತಿದ್ದ. ಹಾಗೆಲ್ಲ ಅನುಪಮ ರಾಧಾಳಿಗೆ ನೋಡಿ ಕಲ್ತ್ಕೋ, ನಿಂಗೆ ಹೆಸರುಬೇಳೆ ಯಾವುದು ಉದ್ದಿನಬೇಳೆ ಯಾವುದು ಅಂತ ಗೊತ್ತಿಲ್ಲ ಎಂದು ಬೈದಾಗ ರಮಣ ಮುಸಿ ಮುಸಿ ನಕ್ಕರೆ ರಾಧಾಳಿಗೆ ಬೆರಳ ತುದಿಯಿಂದ ನೆತ್ತಿಯವರೆಗೂ ಕೋಪ ಉಕ್ಕುತ್ತಿತ್ತು. ಮತ್ತೇನೋ ಮಾಡಿ ಅವನಿಗೆ ತೊಂದರೆ ಕೊಡುತ್ತಿದ್ದಳು. ಹೆಚ್ಚಿಗೆ ಮಾತನಾಡದ ಅರುಂಧತಿ ಕಂಡರೆ ಅವನಿಗೆ ಅದೇನೋ ಪ್ರೀತಿ, ಆಕೆಗೂ ಅವನೆಂದರೆ ಇಷ್ಟ. ಅವನ ಕಂಡಾಗಲೆಲ್ಲ ಅದೇನೋ ಹೇಳಿಕೊಳ್ಳಲಾಗದ ಮಾತೃಭಾವ ಉದ್ಭವಿಸುತ್ತಿತ್ತು. ರಾಧಾ ರಮಣ್ ಮನೆಯವರೆದುರು ನಗುನಗುತ್ತಾ ಮಾತನಾಡಿಕೊಂಡರೂ ಮುಸುಕಿನ ಗುದ್ದಾಟ ಹಾಗೆಯೇ ಮುಂದುವರೆದಿತ್ತು. ಅವಳು KR ಸರ್ ಎಂದು ಸಂಬೋಧಿಸಿದಾಗ ಅನುಪಮ ರಾಧಾಳನ್ನು ಅದೇನೇ ಹಾಗೆ ಕರೀತೀಯ ಲಕ್ಷಣವಾಗಿ ರಮಣ್ ಸರ್ ಅನ್ಬಾರ್ದಾ ಅಂದಾಗ
ರಾಧಾ ಹುರಿದು ಬಿದ್ದಿದ್ದಳು. ಹೇ ಹೋಗಮ್ಮ, KR ಅಂದರೆ ಕೆ ರಮಣ್ ಅಂತ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. KR ಸರ್ ಅನ್ನೋದು ಗೊತ್ತಾಯ್ತಾ ಎಂದು ಏನೋ ಒಂದು ಹೇಳಿದರು. KRರ ಫುಲ್ ಫಾರ್ಮ್ ಕೆಟ್ಟ ರಾಕ್ಷಸ ಎನ್ನುವುದು ಅವಳಿಗಷ್ಟೇ ತಿಳಿದಿತ್ತು. ಮನೆಯಲ್ಲಿ ಸಹಿಸಿಕೊಂಡ ಕಾಟದ ಪ್ರತೀಕಾರವಾಗಿ ಕಾಲೇಜಿನಲ್ಲಿ ಪ್ರಶ್ನೆ ಕೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದುಕೊಂಡರು. ಅದು ಅವನ ಪಾಲಿಗೆ ಗಗನ ಕುಸುಮವಾಗಿತ್ತು. ಒಂದಷ್ಟು ಪ್ರಶ್ನೆಗಳಿಗೆ ಲೀಲಾಜಾಲವಾಗಿ ಉತ್ತರಿಸಿದರೂ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಹೆಣಗಾಡುತ್ತಿದ್ದಳು. ಆಗ ಪಕ್ಕದಲ್ಲಿ ಕುಳಿತ ಅವಳ ಫ್ರೆಂಡ್ಸ್ ಉತ್ತರವನ್ನು ನೋಟ್ಬುಕ್ಕಿನಲ್ಲಿ ಬರೆದು ಅವಳತ್ತ ಇಟ್ಟಾಗ ಓದಿ ಹೇಳುತ್ತಿದ್ದಳು. ಇಂಟರ್ನಲ್ಲಿ ಕೂಡ ಚೆನ್ನಾಗಿಯೇ ಮಾಡಿದಾಗ ರಮಣ್ ತಲೆ ಕೆರೆದುಕೊಂಡಿದ್ದ. ಒಂದು ದಿನವೂ ಓದಿದ್ದು ನೋಡಿಲ್ಲ. ಮಾರ್ಕ್ಸ್ ಹೇಗೆ ಇಷ್ಟೊಂದು ಚೆನ್ನಾಗಿ ತೆಗಿತಾಳೆ ಇವಳು ಅಂತ ಯೋಚಿಸುತ್ತಿದ್ದ. ಅಂದು ಸ್ಟಾಫ್ ರೂಮಿನಲ್ಲಿ ನಡೆದ ಯಾವುದೋ ಒಂದು ಸಣ್ಣ ಘಟನೆ ರಮಣ್ ಅನ್ಯಮನಸ್ಕನಾಗಿಯೇ ಪಾಠ ಮಾಡುವಂತೆ ಮಾಡಿತ್ತು. ಒಂದು ಕಡೆ ಅನಗಾಳ ನೋಟ ಮತ್ತಷ್ಟು ಕಿರಿಕಿರಿ ಉಂಟು ಮಾಡಿದ್ದರೆ ಅವನಿಗೆ ಸಿಟ್ಟು ಬಂದಿತ್ತು. ಯಾಕೋ ಯಾವಾಗಲೂ ತಮಾಷೆಯಾಗಿ ಪಾಠ ಮಾಡುವವರು ಇಂದ್ಯಾಕೆ ಹೀಗಿದ್ದಾರೆ ಎಂದು ವಿದ್ಯಾರ್ಥಿಗಳು ಯೋಚಿಸಿದ್ದರೂ ಕೂಡ. ರಾಧಾ ಕೆಳಗೆ ಬಗ್ಗಿ ಎದ್ದಿದ್ದೆ ಕೈಯಲ್ಲಿದ್ದ ಚಾಪೀಸ್ ಬೀಸಿ ಎಸೆದಿದ್ದ. ಅದು ಸರಿಯಾಗಿ ಅವಳ ಹಣೆಗೆ ಬಡಿದಿತ್ತು. ಹೇಳ್ರಿ ಮೇಲೆ, ನಾನಿಲ್ಲಿ ಒಂದೇ ಸಮನೆ ನಿಂತು ಗಂಟಲು ನೋವು ಮಾಡಿಕೊಂಡು ಪಾಠ ಮಾಡ್ತಿದ್ರೆ ಕುಳಿತು ಪಾಠ ಕೇಳೋಕೆ ಆಗಲ್ಲ ಅಲ್ವಾ? ಕೋತಿ ಥರ ಕಾಣ್ತೀವಾ ನಾವುಗಳು ನಿಮಗೆ? ಅದೇನು ಮಾಡ್ತಿದ್ರಿ ಕೆಳಗಡೆ ಎಂದು ಒಮ್ಮೆಲೆ ರೇಗಿದವನ ಕಂಡು ವಿದ್ಯಾರ್ಥಿಗಳು ಅದೇನಾಯಿತು ಅಂತ ಹೀಗೆ ಬಡ್ಕೊಳ್ತಾ ಇದ್ದಾರೆ ಇವರು ಎಂದು ಯೋಚನೆ ಮಾಡುತ್ತಿದ್ದರು. ಸರ್, ನಾನೇನು ಮಾಡಿಲ್ಲ, ಪೆನ್ನು ಕೆಳಗಡೆ ಬಿದ್ದಿತ್ತು, ಎತ್ತಿಕೊಳ್ತಾ ಇದ್ದೆ ಅಷ್ಟೇ ಎಂದಿದ್ದಳು. ಅದು ನಿಜವೂ ಆಗಿತ್ತು. ಆದರೆ ರಮಣ್ ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ. ಹೀಗೆ ಏನೋ ಒಂದು ಹೇಳಿಬಿಡಿ, ನಾನು ಡೇ 1 ನೋಡ್ತಾ ಇದ್ದೀನಿ, ಏನೋ ಒಂದು ಮಾಡ್ತಾನೆ ಇರ್ತೀರ. ಇವತ್ತು ನನಗೆ ನಿಮ್ಮ ಯಾವುದೇ ಎಕ್ಸ್ಕ್ಯೂಸ್ ಬೇಡ, ಗೆಟ್ ಔಟ್ ಆಫ್ ದ ಕ್ಲಾಸ್ ಎಂದು ಬಾಗಿಲತ್ತ ಬೆರಳು ಮಾಡಿದಾಗ ಮಾಡದ ತಪ್ಪಿಗೆ ಸಾರಿ ಕೇಳುವ ಅಭ್ಯಾಸವಿಲ್ಲದ ರಾಧಾ ಹೊರ ಹೋಗಿದಳು. ಹೇಗೂ ಕ್ಲಾಸು ಮುಗಿಸಿ ಹೊರಬಂದವನ ಕಣ್ಣಿಗೆ ಕಂಡಿದ್ದು ಕಾಲೇಜು ಕಟ್ಟಡದ ಮೆಟ್ಟಿಲ ಮೇಲೆ ಗುಮ್ಮನೆ ಕುಳಿತ ರಾಧಾ. ಪಕ್ಕದಲ್ಲಿ ಕಿಶನ್. ಅವನು ಏನೋ ಹೇಳುತ್ತಿದ್ದ. ಇವಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಕುಳಿತಿದ್ದಳು. ಅದನ್ನು ನೋಡಿದ್ದೇ ಒಂಥರ ಬೇಸರ ಆಯಿತು ರಮಣ್ಗೆ. ನಂತರ ಮನೆಯಲ್ಲಿ ಹೇಳಿ ದೊಡ್ಡ ರಂಪ ಮಾಡಬಹುದೇನೋ ಇವಳು ಎನ್ನಿಸಿತ್ತು. ಆದರೆ ಅವಳು ಹಾಗೇನೂ ಮಾಡಿರಲಿಲ್ಲ. ಆ ಘಟನೆಯ ನಂತರ ರಾಧಾ ರಮಣ್ ಜೊತೆ ಜಗಳ ಮಾಡುವುದಿರಲಿ, ಅವನ ಕಣ್ಣಿಗೆ ಕಾಣಿಸಿಕೊಳ್ಳುವುದನ್ನೇ ಬಿಟ್ಟುಬಿಟ್ಟಿದ್ದಳು. ಅವನ ಕ್ಲಾಸಿಗೂ ಬರುತ್ತಿರಲಿಲ್ಲ. ಹೀಗೀಗ ರಮಣ್ ಲಾಸ್ಟ್ ಬೆಂಚಿನಿಂದ ಬೆಂಕಿಯ ಬಾಣದಂತೆ ಬರುತ್ತಿದ್ದ ನೋಟವನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದ. ಆ ನೋಟದ ಹೊಡೆತದೊಂದಿಗೆ ಜಗಳ ಮಾಡದೆ ಬೇಸತ್ತು ಹೋಗಿದ್ದ. ಸತತ 4 ಕ್ಲಾಸ್ ತಪ್ಪಿಸಿದಳು ರಾಧಾ. ಹಾಜರಿ ಹಾಕುವಾಗ ಅವಳ ಹೆಸರು ಬಂದಿದ್ದೇ ಕತ್ತೆತ್ತಿ ನೋಡುತ್ತಿದ್ದ. ನಂತರ ಮನದಲ್ಲೇ ನಗುತ್ತಿದ್ದ ಕೂಡ. 4 ದಿನಗಳಿಂದ ಸುಪ್ರಭಾತದ ಹಾಡು ಸಹ ನಿಂತು ಹೋಗಿತ್ತು. ಆದರೆ 5ನೇ ದಿನ ಭಾನುವಾರ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು ಎಂದು ಕೇಳಿ ಬಂದಾಗ ಧ್ವನಿಯಲ್ಲಿರುವ ವ್ಯತ್ಯಾಸ ಗುರುತಿಸದೆ ಓಡಿದ್ದ. ಆದರೆ ಅಲ್ಲಿದ್ದುದು ಸುಹಾಸಿನಿ. ಅದನ್ನು ನೋಡಿದ ಅವನಿಗೆ ನಿರಾಸೆಯಾಗಿತ್ತು. ಏನು ಹಳೆಯ ರೇಡಿಯೋ ಹಾಳಾಗೋಯ್ತಾ ಹೆಂಗೆ? ಹೊಸದು ಬಂದು ಕುಳಿತಿದೆಯಲ್ಲ ಎಂದು ರಾಧಾಳ ಬಗ್ಗೆ ವಿಚಾರಿಸಿದಾಗ ಸುಹಾಸಿನಿ, ನನಗೆ ಹಾಡಬೇಕು ಅನ್ನಿಸ್ತು, ಅಕ್ಕಂಗೆ ಹುಷಾರಿರಲಿಲ್ಲ, 2-3 ದಿನದಿಂದ ವಾಯ್ಸ್ ಬೇರೆ ಸರಿಯಿಲ್ಲ ಪಾಪ, ಅದಕ್ಕೆ ಅವಳು ಹೊರಗಡೆ ರಂಗೋಲಿ ಹಾಕ್ತಿದ್ದಾಳೆ ಎಂದಾಗ ವರುಣ್ ಮನಸ್ಸಿನಲ್ಲಿ ವಾಯ್ಸ್ ಸರಿ ಇಲ್ಲದೆ ಇರೋದಕ್ಕೂ ರಂಗೋಲಿ ಹಾಕೋದಕ್ಕೂ ಏನು ಸಂಬಂಧ ಎನ್ನುವ ಪ್ರಶ್ನೆ ಮೂಡಿದ್ದರೂ ರಾಧಾಗೆ ಹುಷಾರಿಲ್ಲ ಎಂದಾಗ ಮನಸ್ಸೊಮ್ಮೆ ಚುರುಗುಟ್ಟಿದ್ದು ಅರಿವಿಗೆ ಬಂದಿತ್ತು. ಏನೂ ಗೊತ್ತಿಲ್ಲದವರಂತೆ ಕಾಫಿ ತಿಂಡಿ ಮುಗಿಸಿ ಫುಟ್ಬಾಲ್ ಆಡಿ ಬಂದರೂ
ಅವಳ ರಂಗೋಲಿ ಹಾಕುವುದು ಮುಗಿದಿರಲಿಲ್ಲ. ಅಲ್ಲೇ ಅಂಗಳದ ನೆಲಕ್ಕೆ ಹಾಕಿ ಪುಟಿದು ಬರುತ್ತಿದ್ದ ಬಾಲನ್ನು ಹಿಡಿದುಕೊಳ್ಳುತ್ತಾ ಆಟ ಆಡುತ್ತಿದ್ದವನ ತಲೆಗೆ ರಂಗೋಲಿ ನೋಡಿದ್ದೇ ದುಷ್ಟ ಆಲೋಚನೆಗೊಂದು ಹೊಳೆದಿತ್ತು. ರಾಧಾ ಚೆಂದವಾದ ದೊಡ್ಡ ರಂಗೋಲಿ ಹಾಕಿ ಬಣ್ಣ ತುಂಬಿ ಅಜ್ಜಿ, ಅಮ್ಮ, ತಾತ, ಚಿಕ್ಕಮ್ಮ ರಂಗೋಲಿ ಹಾಕಿದ್ದೀನಿ ನೋಡಿ ಎಂದು ಅವರನ್ನೆಲ್ಲ ಕೂಗಿ ಕರೆಯುತ್ತಿದ್ದಂತೆ ರಮಣ್ ಬೇಕೆಂದೇ ಬಾಲ್ನ ಅವಳ ರಂಗೋಲಿ ಮೇಲೆ ಬರುವಂತೆ ಎಸೆದಿದ್ದ. ಅವಳ ರಂಗೋಲಿ ಹಾಳಾಗಿತ್ತು. ಸಾರಿ, ಗೊತ್ತಾಗ್ಲಿಲ್ಲ ಎಂದು ಕ್ಷಮೆ ಕೇಳಿ, ಯಾರು ಬರಬೇಡಿ, ರಂಗೋಲಿ ಹಾಳಾಗೋಯ್ತು ಎಂದು ಕಿರುಚಿಕೊಂಡು ಈಗ ಜಗಳಕ್ಕೆ ಬರ್ತಾಳೆ ಕುಳ್ಳಿ ಎಂದು ಕಾಯುತ್ತಿದ್ದ. ಆದರೆ ಅವಳು ಮಾತ್ರ ಅವನ ಮುಖವನ್ನೂ ನೋಡದೆ ತಣ್ಣಗೆ ಒಳಗೆ ಹೋಗಿ ಪೊರಕೆ ನೀರು ಬಟ್ಟೆ ತಂದು ಪೂರ್ತಿ ರಂಗೋಲಿಯನ್ನು ಗುಡಿಸಿ ಒರೆಸಿ ಕ್ಲೀನ್ ಮಾಡಿದಳು. ರಮಣ್ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನಿಂತಿದ್ದ. ಅವಳನ್ನು ಜಗಳಕ್ಕೆ ಎಳೆಯುವ ಪ್ರಯತ್ನ ವ್ಯರ್ಥವಾಗಿತ್ತು. ಸೋಮವಾರ ಕ್ಲಾಸಿಗೆ ಬಂದವಳನ್ನು ಕಂಡು ಮುಖ ಮನಸ್ಸು ಅರಳಿದ್ದರೂ ಗಂಭೀರವಾಗಿ ಪಾಠ ಮಾಡಿ ಕೊನೆಯಲ್ಲಿ, ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಸಿಲೆಬಸ್ ಹೊರತಾಗಿ ತಲೆ ಓಡಿಸುವ ಪ್ರಶ್ನೆಗಳು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟವರಿಗೆ ಈ ಗಿಫ್ಟ್ ಎಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೋರಿಸಿದಾಗ ವಿದ್ಯಾರ್ಥಿನಿಯರು ಖುಷಿಯಾಗಿದ್ದರು. ರಮಣ್ ಕೈಯಿಂದ ಡೈರಿ ಮಿಲ್ಕ್ ತೆಗೆದುಕೊಳ್ಳುವುದು ಹುಡುಗಾಟದ ಮಾತೇ ಅಲ್ಲ ಅವರುಗಳಿಗೆ. ರಮಣ್ ಪ್ರಶ್ನೆ ಕೇಳಲು ಶುರು ಮಾಡಿದ. ಆನೆನ 3 ಸ್ಟೆಪ್ಪಲ್ಲಿ ಫ್ರಿಡ್ಜ್ ಒಳಗಡೆ ತುಂಬಬೇಕು, ಹೇಗೆ ತುಂಬ್ತೀರಾ ಎಂದು ಕೇಳಿದ. ಕ್ಲಾಸ್ ಎಲ್ಲ ಗಿಜಿಗಿಜಿಗುಟ್ಟುತ್ತಿತ್ತು. ಸುಮಾರು ಜನ ಏನೇನೋ ಉತ್ತರಿಸಿದ್ದರು. ಅದರ ಕಾಲು ಕಟ್ ಮಾಡೋದು, ಕೈ ಕಟ್ ಮಾಡೋದು, ತಲೆ ಕಟ್ ಮಾಡಿ ತುಂಬಬೇಕು ಎಂದೆಲ್ಲ ಹೇಳುತ್ತಿದ್ದರು. ರಮಣ್ ಕಡೆಯ ಅಸ್ತ್ರವೆಂಬಂತೆ ತಲೆ ಕೆಳಗೆ ಹಾಕಿ ನೋಟ್ಬುಕ್ಕಿನ ಮೇಲೆ ಏನೋ ಗೀಚುತ್ತಿದ್ದವಳನ್ನು, ಮಿಸ್ ರಾಧಾ, ನಿಮಗೆ ಉತ್ತರ ಗೊತ್ತೇನ್ರಿ ಎಂದು ಎದ್ದು ನಿಲ್ಲಿಸಿದ್ದ. ಚೂರು ತಲೆ ಕೆಡಿಸಿಕೊಳ್ಳದೆ, ಫ್ರಿಡ್ಜ್ ಬಾಗಿಲು ತೆಗಿಬೇಕು, ಆನೆನ ಇಡಬೇಕು, ಮತ್ತೆ ಫ್ರಿಡ್ಜ್ ಬಾಗಿಲು ಹಾಕಬೇಕು. ಆಯ್ತಲ್ಲ 3 ಸ್ಟೆಪ್ ಎಂದಾಗ ರಮಣ್ ಬೆರಗಾಗಿದ್ದ. ಕರೆಕ್ಟ್. ಈಗ ಮುಂದಿನ ಪ್ರಶ್ನೆ, ಜಿರಾಫೆನ 4 ಸ್ಟೆಪ್ಪಲ್ಲಿ ಫ್ರಿಡ್ಜ್ ಒಳಗಡೆ ತುಂಬಬೇಕು ಎಂದ. ಫ್ರಿಡ್ಜ್ ಬಾಗಿಲು ತೆಗಿಬೇಕು, ಕಾಲು ಕತ್ತರಿಸಬೇಕು, ಜಿರಾಫೆನ ತುಂಬಬೇಕು, ಫ್ರಿಡ್ಜ್ ಬಾಗಿಲು ಹಾಕಬೇಕು ಎಂದಿದ್ದರು ವಿದ್ಯಾರ್ಥಿಗಳು. ರಾಧಾ, ನಾನು ಹೇಳ್ತೀನಿ, ಫ್ರಿಡ್ಜ್ ಬಾಗಿಲು ತೆಗಿಬೇಕು, ಒಳಗಡೆ ಇದ್ದ ಆನೆನ ಹೊರಗೆ ತೆಗಿಬೇಕು, ಜಿರಾಫೆನ ಇಡಬೇಕು, ಬಾಗಿಲು ಹಾಕಬೇಕು ಎಂದಿದ್ದಳು. ರಮಣ್ ಮೊಟ್ಟ ಮೊದಲ ಬಾರಿಗೆ ವೆರಿ ನೈಸ್, ಕರೆಕ್ಟ್ ಎಂದು ಅವಳ ಜಾಣ್ಮೆಯನ್ನು ಮೆಚ್ಚಿಕೊಂಡಿದ್ದ. ಓಕೆ, ಲಾಸ್ಟ್. ಸಿಂಹದ ಬರ್ತ್ಡೇ ಇರುತ್ತೆ, ಕಾಡಿನ ಎಲ್ಲ ಪ್ರಾಣಿಗಳು ಹೋಗಿರುತ್ತವೆ, ಆದರೆ ಒಂದು ಪ್ರಾಣಿ ಮಾತ್ರ ಹೋಗಿರೋದಿಲ್ಲ, ಯಾವುದು ಅದು ಎಂದು ಕೇಳಿದಾಗ ವಿದ್ಯಾರ್ಥಿನಿಯರು ಚಾಕ್ಲೇಟ್ ಆಸೆನೆ ಬಿಟ್ಬಿಟ್ಟಿರ್ತಾರೆ. ನೀನೇ ನಮ್ಮ ಉಳಿಸ್ಬೇಕು ಎನ್ನುವಂತೆ ರಾಧಾಳತ್ತ ನೋಡಿದಾಗ ಜಿರಾಫೆ ಹೋಗಿರಲ್ಲ, ಯಾಕಂದರೆ ಅದು ಫ್ರಿಡ್ಜ್ ಒಳಗಡೆ ಇರುತ್ತೆ ಎಂದಾಗ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದಿದ್ದರು. ರಮಣ್ ವೆರಿ ಇಂಟೆಲಿಜೆಂಟ್ ಎಂದು ಡೈರಿ ಮಿಲ್ಕ್ ಅವಳ ಕೈಯಲ್ಲಿಟ್ಟಿದ್ದ. ಅವಳಿಗೆ ಇಷ್ಟವೇ ಇಲ್ಲದೇ ಇದ್ದರೂ ತೆಗೆದುಕೊಳ್ಳಲೇಬೇಕಾಗಿತ್ತು. ಈ ಎಂದು ನಕ್ಕಿದ್ದಳು ನಾಟಕೀಯವಾಗಿ. ರಾತ್ರಿ ನಂದನವನದಲ್ಲಿ ರಮಣ್, ಆಂಟಿ, ರಾತ್ರಿ ನಿಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ನನಗೊಂದು ಲೋಟ ಟೀ ಮಾಡಿಕೊಡ್ತೀರಾ, ಸ್ವಲ್ಪ ವರ್ಕ್ ಇದೆ ಎಂದಾಗ ಅನುಪಮ ಒಪ್ಪಿಕೊಂಡಿದ್ದರು. ಆದರೆ ಮತ್ಯಾವುದೋ ಕೆಲಸ ನೆನಪಾಗಿ ರಾಧಾಳನ್ನು ಕರೆದು, ಈ ಟೀನ ನಿನ್ನ KR ಸರ್ಗೆ ಕೊಟ್ಟು ಬಾ ಎಂದು ಲೋಟ ಹಿಡಿಸಿ ಕಳುಹಿಸಿದ್ದರು. ಆ ರಾಕ್ಷಸ, ನಿಂಗ್ಯಾಕೋ ಇಷ್ಟೊತ್ತಲ್ಲಿ ಟೀ ಎಂದು ಯೋಚಿಸುತ್ತಾ ಹೊರಟವಳು ಔಟ್ಹೌಸ್ ಬಾಗಿಲು ತಟ್ಟಿದಾಗ, ಬನ್ನಿ, ಬಾಗಿಲು ತೆರೆದೇ ಇದೆ ಎಂದು ಲ್ಯಾಪ್ಟಾಪಿನಲ್ಲಿ ತಲೆ ಹುದುಗಿಸಿಯೇ ಹೇಳಿದ್ದ. ತಲೆ ಎತ್ತಿದ್ದು ಗೆಜ್ಜೆಯ ನಾದ ಕೇಳಿದಾಗ, ಓಹೋ, ಏನು ಮಹಾರಾಣಿಯವರು ದಯಮಾಡಿಸಿದ್ದೀರಲ್ಲ, ಏನು ವಿಶೇಷ ಅಂದ. ಅವನ ಮಾತು ತಲೆಗೆ ಹಾಕಿಕೊಳ್ಳದೆ ಅವನ ಲ್ಯಾಪ್ಟಾಪಲ್ಲಿ ಬಗ್ಗಿದಳು. ತಟ್ಟನೆ ಮುಚ್ಚಿದ. ಹಾಗೆಲ್ಲ ಬೇರೆಯವರ ವಸ್ತುಗಳಲ್ಲಿ ಇಣುಕಿ ನೋಡಬಾರ್ದು ಅನ್ನೋ ಮ್ಯಾನರ್ಸ್ ಇಲ್ವಾ ನಿಮಗೆ ಎಂದು ಹಾಡೊಂದನ್ನು ಗುನುಗುತ್ತಾ ಕುರ್ಚಿ ಮೇಲಿದ್ದ ಬಟ್ಟೆ ತೆಗೆದು ಅವಳಿಗೆ ಕುಳಿತುಕೊಳ್ಳಲು ಅನುವು ಮಾಡಿದ್ದ.
ಅವಳು ಕುಳಿತುಕೊಳ್ಳದೆ ಸುತ್ತಲೂ ನೋಡುತ್ತಿದ್ದಳು. ಅದ್ಯಾವ ಗತಿ ಕಾಣಿಸಿದ್ದೀರೋ ಈ ಮನೆಗೆ? ಏನೋ ಹಾಡು ಹೇಳ್ತಿದ್ದೀರಾ, ಯಾವುದು ಅಂದಾಗ ಹೂವ ರೋಜಾ ಹೂವ ಎಂದಾಗ ಅವಳಿಗೆ ತಟ್ಟನೆ ಅಂದು ಕಾಲೇಜ್ ಪಾರ್ಕಿಂಗಲ್ಲಿ ನೋಡಿದ ಸೀನ್ ಒಂದು ನೆನಪಾಗಿತ್ತು. 2 ವಾರಗಳ ಹಿಂದೆ ಕಾಲೇಜು ಸೇರಿದ ರೋಜಾ ಮೇಡಮ್ ರಮಣ್ಣ ಕೈ ಹಿಡಿದು ಏನೋ ಹೇಳುತ್ತಿದ್ದಳು. ಅದನ್ನು ನೆನಪಿಸಿಕೊಂಡಿದ್ದೆ ರಾಧಾಳಿಗೆ ಮೈಯೆಲ್ಲ ಹುರಿದ ಹಾಗಾಗಿತ್ತು. ಓಹೋ, ಅದಕ್ಕೆ ಈ ಹಾಡೋ ಎಂದುಕೊಂಡಿದ್ದಳು. ಆದರೆ ಅವನು ಆ ಹಾಡು ಗುನುಗುತ್ತಿದ್ದದ್ದು ಕಾಕತಾಳೀಯವಾಗಿತ್ತು. ನಿಮಗೆ ಹುಷಾರಿರಲಿಲ್ವಂತೆ, ನಾನು ಬೈದಿದ್ದಕ್ಕೆ ಅಷ್ಟು ಬೇಜಾರು ಮಾಡಿಕೊಂಡಿದ್ರಿ ಅನಿಸುತ್ತೆ ಎಂದು ಮೃದುವಾಗಿ ಹೇಳಿದಾಗ ರಾಧಾ ಮತ್ತಷ್ಟು ಕೋಪಗೊಂಡಿದ್ದಳು. ಅಂಥದ್ದಕ್ಕೆಲ್ಲ ಬೇಜಾರು ಮಾಡಿಕೊಳ್ಳೋ ತೀರಾ ವೀಕ್ ಮನಸ್ಸಲ್ಲ ನಂದು. ಆವತ್ತು ಕೋಪದಲ್ಲಿದ್ದೆ ಅಂತ ನನ್ನ ಫ್ರೆಂಡ್ ಬೇಡ ಅಂದರೂ ಕೇಳದೆ ಐಸ್ ಕ್ರೀಮ್ ಕೊಡಿಸಿದ್ದಳು. ಅದಕ್ಕೆ ನೆಗಡಿ ಆಗಿತ್ತು ಅಷ್ಟೆ ಎಂದು ಕೈಯಲ್ಲಿದ್ದ ಟೀ ಲೋಟ ಟೇಬಲ್ ಮೇಲೆ ಕುಕ್ಕಿ ಅವನ ಮುಖಕ್ಕೆ ಅವನೇ ಕೊಟ್ಟ ಡೈರಿ ಮಿಲ್ಕ್ ಎಸೆದು ಹೋಗಿದ್ದಳು. ಅವಳು ಸಿಟ್ಟು ಮಾಡಿಕೊಂಡು ಹುರಿದುಕೊಂಡು ಹೋದ ರೀತಿ ನೋಡಿ ರಮಣ್ಗೆ ಮನಸ್ಸಿನಲ್ಲೆಲ್ಲ ಬೆಳದಿಂಗಳು ಚೆಲ್ಲಿದ ಹಾಗಾಗಿತ್ತು. ಅಂತೂ ಟ್ರ್ಯಾಕ್ಗೆ ಬಂದ್ಲು ನಮ್ಮ ಲೇಡಿ ಕರ್ಜನೆ ಎಂದು ಮುದಗೊಂಡಿದ್ದ. ಮರುಕ್ಷಣವೇ ಆ ಐಸ್ ಕ್ರೀಮ್ ಕೊಡಿಸಿದ ಫ್ರೆಂಡ್ ಕಿಶನ್ ಇರಬಹುದಾ? ಡೈಲಿ ಅದೆಷ್ಟು ಇಂಥ ಚಾಕ್ಲೇಟ್ ಸೇವೆ ನಡೆಯುತ್ತೋ ಎಂದು ಕೈಯಲ್ಲಿ ಸಿಹಿಯಾದ ಚಾಕ್ಲೇಟ್ ಹಿಡಿದುಕೊಂಡವನ ಮನಸ್ಸು ಕಹಿಯಾಗಿತ್ತು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ನಮಗೆ ಕಾಮೆಂಟ್ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ನೀಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.